ಹೋದಾಗೆ ಮ್ಯಾಮ್ ಯಾವ ಏಜ್ ಅವರಲ್ಲಿ ಹೆಚ್ಚಾಗಿ ಕಾಣಿಸ್ಬೋದು? ಯಾಕಂದ್ರೆ ಇತ್ತೀಚೆಗೆ ಬರುವಂತ ಮಾಹಿತಿ ಪ್ರಕಾರ, ಇತ್ತೀಚೆಗೆ ಕೇಳ್ಪಡ್ತಾ ಇರುವಂತ ವಿಚಾರಗಳನ್ನ ನೋಡಿದಾಗ ಈ ಯುವ ಪೀಳಿಗೆಯವರು ಹೆಚ್ಚಾಗಿ ಡಿಪ್ರೆಷನ್ಗೆ ಹೋಗ್ತಾರೆ ಅಂತ ಕೇಳ್ಪಡ್ತಾ ಇದ್ದೀವಿ. ನಾವು ಒಂದು ಅಂಕಿ ಅಂಶಗಳ ಮುಖಾಂತರವಾಗಿ ನೋಡೋದಾದ್ರೆ ಯಾವ ಏಜಿನಲ್ಲಿ ಹೆಚ್ಚಾಗಿ ಡಿಪ್ರೆಷನ್ ಕಂಡುಬರುತ್ತೆ? ಜನರಲಿ ನೀವು ಹೇಳ್ದಂಗೆ ಯುವಕರು, ಅಡಾಲಸೆಂಟ್ ಏಜು, ವಯಸ್ಕರು ಎಲ್ಲರಿಗೂ ಆಗತ್ತೆ. ಓಕೆ, ಒಂದೊಂದು ವಯಸ್ಸಿನಲ್ಲಿ ಒಂದೊಂದು ಮೈಲ್ ಸ್ಟೋನ್ ಅಂತ ಇರುತ್ತೆ ಪ್ರತಿ ವ್ಯಕ್ತಿಗೂ ಕೂಡ. ಆ ಮೈಲ್ ಸ್ಟೋನ್ಸ್ ಅಲ್ಲಿ ಸೋಲನ್ನ ಕಂಡ್ರೆ, ಕೆಲಸ ಸರಿಯಾದ ಸಮಯದಲ್ಲಿ ಸಿಕ್ಕಿಲ್ಲ, ಮದುವೆ ಸರಿಯಾದ ಸಮಯದಲ್ಲಿ ಆಗಿಲ್ಲ, ಎಜುಕೇಶನ್ ಸರಿಯಾದ ಸಮಯದಲ್ಲಿ ಮುಗುದಿಲ್ಲ, ಸರಿಯಾದ ಸ್ನೇಹಿತರಿಲ್ಲ, ಯಾವಾಗಾದ್ರೂ ಆಗ್ಬೋದು. ಬಟ್ ಇತ್ತೀಚೆಗೆ ಸಣ್ಣ ಮಕ್ಕಳಲ್ಲಿ ಕೂಡ ಖಿನ್ನತೆ ಕಾಡ್ತಾ ಇದೆ. ದಿಸ್ ಈಸ್ ವೆರಿ ವೆರಿ ಸ್ಟ್ರೇಂಜ್ ಫಾರ್ ಅಸ್ ಆಸ್ ಸೈಕಾಲಜಿಸ್ಟ್, ಅದರೊಳಗೂ ಚೈಲ್ಡ್ ಸೈಕಾಲಜಿಸ್ಟ್ ಆಗಿ. ಯಾಕಂದ್ರೆ ಒಂದು ಕಾಲದಲ್ಲಿ ಯಾವ ಏಜ್ನವರು ಯಾವಾಗ್ಲೂ ಸಂತೋಷವಾಗಿರ್ತಾರೆ ಅಂತ ನೀವು ಕೇಳಿದ್ರೆ ಅದು ಮಗುವಿನ ಮನಸ್ಸು, ಮೃದುವಾದ ಮಗುವಿನ ಮನಸ್ಸು. ಅದಕ್ಕೆ ಪ್ರಪಂಚದ ಅರಿವಿರೋದಿಲ್ಲ, ರಿಯಾಲಿಟಿ ಸ್ಟ್ರಗಲ್ಸ್ ಗೊತ್ತಿರಲ್ಲ. ಅದಕ್ಕೆ ಬೇಕಿದ್ದು ಸಿಕ್ಕರೆ ಖುಷಿಯಾಗಿ ಮನೇಲಿರೋ ಎಲ್ಲಾರದು ವಾತಾವರಣನೂ ಸರಿ ಮಾಡ್ತಿರತ್ತೆ ಮಗು, ಆನಂದದ ಚಿಲುಮೆ ಆಗಿರುತ್ತೆ ಆ ಮಗು. ಅಂತ ಮಕ್ಕಳಲ್ಲಿ ಕೂಡ ಸ್ಕೂಲ್ಗೆ ಹೋದ್ಮೇಲೆ ಬುಲಿಯಿಂಗು, ಕಂಪ್ಯಾರಿಸನ್ಸು, ಸರಿ ಬೆಳೆದಿಲ್ಲ ಅಂದ್ರೆ ಆ ಮಕ್ಕಳಿಗೆ ಮಾಲ್ ನ್ಯೂಟ್ರಿಷನು, ಈ ಥರ ಎಲ್ಲ 108 ಸಮಸ್ಯೆ, ಲುಕ್ಸು, ಯಾವ್ಯಾವುದಕ್ಕೆ ಮಕ್ಕಳ ಮನಸ್ಸು ಕೂಡ ಇತ್ತೀಚೆಗೆ ತಂದೆ ತಾಯಿ ಸರಿಯಾಗಿ ಸಿಗದೆ ಇರೋದು, ಕೆಲವು ಸಲ ಕೆಟ್ಟ ಸ್ನೇಹಿತರಾಗೋದು, ಈ ರೀತಿ ಅಟೆನ್ಷನ್ ಸಿಗದಿರೋದು, ಪೋಷಕರ ಜೊತೆಗೆ ಇಲ್ದಿರೋದು, ಇದೆಲ್ಲ ನೋಡ್ತಾ ನೋಡ್ತಾ ಈಗ ಸಣ್ಣ ಮಕ್ಕಳಲ್ಲೂ ಕೂಡ ಖಿನ್ನತೆ ಕಾಡಕ್ಕೆ ಆರಂಭಿಸಿದೆ. ಅದು ಬೇರೆ ಬೇರೆ ರೀತಿಯ ಡಿಸೀಸಸ್ ಆಗಿ ತೋರಿಸ್ತಾ ಇದೆ. ನಮ್ಗೆ ಒಂದು ಕೇಸ್ ಹಿಸ್ಟ್ರಿ, ನಾವು ಸೈಕಾಲಜಿಸ್ಟ್ ಆಗಿರೋದ್ರಿಂದ ವಿ ಆರ್ ನಾಟ್ ಸಪೋಸ್ ಟು ರಿವೀಲ್ ಎನಿ ಒನ್ಸ್ ನೇಮ್, ಬಟ್ ಒಂದು ರಿಯಲ್ ಲೈಫ್ ಕೇಸ್ ಹಿಸ್ಟ್ರಿ ನಿಮ್ಮ ಹತ್ರ ಹೇಳಕ್ಕೆ ಬಯಸ್ತೀನಿ. ಒಂದು ಮಗುನ ನಮ್ಮ ಹತ್ರ ನಮ್ಮ ಕ್ಲಿನಿಕ್ಕಿಗೆ ಕರ್ಕೊಂಡು ಬಂದಿದ್ರು. ನಮ್ಮ ಸೆಂಟರ್ನಲ್ಲಿ ಇನ್ನರ್ ವರ್ಲ್ಡ್ ಅಲ್ಲಿ ಈಗ ವಿ ಹ್ಯಾವ್ ಸೆವೆರಲ್ ಸೈಕಾಲಜಿಸ್ಟ್ ಹೂ ವರ್ಕ್ ಟುಗೆದರ್. ಪ್ರಿಯಾ ಇಸ್ ಒನ್ ಹೂ ಸಿಟಿಂಗ್ ಹಿಯರ್. ಓಕೆ, ಸೊ ನಾವೆಲ್ಲ ಏಜ್ ಗ್ರೂಪ್ ಜೊತೆ ಕೆಲಸ ಮಾಡ್ತೇವೆ. ಸೊ ಈ ಮಗುನ ಕರ್ಕೊಂಡು ಬಂದಿದ್ದು. ಈ ಮಗು ಸಮಸ್ಯೆ ಏನು ಅಂದ್ರೆ, ಈ ಮಗು ಸ್ಕೂಲಲ್ಲಿ ಮಾತಾಡಲ್ಲ. ಓಕೆ, ಮನೆಯಲ್ಲಿ ಮಾತ್ರ ಮಾತಾಡ್ತಾಳೆ. ಸ್ಕೂಲಲ್ಲಿ ಯಾವ ಲೆವೆಲ್ ಅಲ್ಲಿ ಮಗು ಮಾತಾಡಲ್ಲ ಅಂದ್ರೆ, ಈವನ್ ಮಿಸ್ ನಾನು ವಾಶ್ರೂಮ್ ಹೋಗ್ಬೇಕು ಅಂತ ಕೂಡ ಹೇಳಲ್ಲ, ಪ್ರಶ್ನೆ ಕೇಳೋದಿರ್ಲಿ. ಸೊ ಎಷ್ಟೋ ಸಲ ಆ ಮಗುಗೆ ಬಟ್ಟೆನಲ್ಲೇ ಆಗೋಗ್ಬಿಡತ್ತೆ. ಒಂದು ಸ್ನೇಹಿತ ಇಲ್ಲ ಅಥವಾ ಒಂದು ಸ್ನೇಹಿತ ಇಲ್ಲ. ಸ್ಕೂಲಲ್ಲಿ ಇರೋಷ್ಟು ಹೊತ್ತು ಆ ಮಗು ಹೆದರ್ಕೊಂಡಿರುತ್ತೆ. ಸ್ಕೂಲ್ ಕಾಂಪೌಂಡ್ ಬಿಟ್ಟ ತಕ್ಷಣ ಮಗು ನಾರ್ಮಲ್ ಆಗಿ ಮಾತಾಡುತ್ತೆ. ಇದನ್ನ ಸೆಲೆಕ್ಟಿವ್ ಮ್ಯೂಟಿಸಮ್ ಅಂತ ಕರಿತೀವಿ. ಸೊ ಅಂದ್ರೆ ಒಂದು ಸಿಚುವೇಶನ್ ನಿಮ್ಗೆ ಅಷ್ಟು ಭಯ ಹುಟ್ಟಿಸುತ್ತೆ ಅಂದ್ರೆ ಆ ಮಗುನಲ್ಲಿ ಆಗಲೇ ಕಾಡುವಂತ ಮಾನಸಿಕ ಸಮಸ್ಯೆ ಇದು. ಅವರು ಎಷ್ಟೋ ಕಡೆ ಕರ್ಕೊಂಡು ಹೋಗಿದ್ದಾರೆ, ಎಷ್ಟೋ ಕಡೆ ಟ್ರೀಟ್ಮೆಂಟ್ ಕೊಡೋಕೆ ಬಯಸಿದ್ದಾರೆ, ಎಷ್ಟೋ ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಅವ್ರ ತಾಯಿ ಹೇಳಿದ್ದು ಒಂದೇ ಮಾತು ಈಗಲೂ ನನ್ನ ಕಿವಿನಲ್ಲಿ ಗುನ್ಗುನಿಸ್ತಾ ಇದೆ. ಅದು ಒಂದು ದಿವಸ ನನ್ನ ಮಗಳ ಹೆಸರನ್ನ ಟೀಚರ್ ಬೋರ್ಡಲ್ಲಿ ಬರಿಬೇಕು ಮ್ಯಾಮ್, ತುಂಬಾ ಗಲಾಟೆ ಮಾಡ್ತಾ ಇದ್ದಾಳೆ ಅಂತ ನಾನು ಆ ದಿನ ನೋಡಕ್ ಬಯಸ್ತೀನಿ. ಸೊ ಯಾವುದು ಮಕ್ಕಳು ನಾರ್ಮಲ್ ಆಗಿರ್ತಾರೆ ಅಂತ ನಾವು ಅನ್ಕೊಳ್ತೀವೋ ಅದು ನಾರ್ಮಲ್ ಆಗಿ ಎಲ್ಲಾ ವಯೋಸಹಜವಾಗಿ ಆಗ್ಬೇಕಾಗಿರೋದು ಆಗ್ಲಿಲ್ಲ ಅಂದ್ರೆ ಅಲ್ಲೇ ಕೂಡ ಅಷ್ಟು ಸಣ್ಣ ವಯಸ್ಸಿನಲ್ಲೇ ಮಾನಸಿಕ ಸಮಸ್ಯೆಗಳು ಕಾಡಕ್ಕೆ ಶುರುವಾಗುತ್ತೆ. ಸೊ ಆ ಮಗುಗೆ ಬರೀ 9 ವರ್ಷ. ಅದೊಂದು ಆಂಗ್ಸೈಟಿ ಡಿಸಾರ್ಡರ್, ಹೆದರಿಕೆಯ ಡಿಸಾರ್ಡರ್ ಆಕೆಯಲ್ಲಿ ಕಾಣಿಸ್ಕೊಂಡಿದ್ದು. ಅದನ್ನ ಸೆಲೆಕ್ಟಿವ್ ಮ್ಯೂಟಿಸಮ್ ಅನ್ಸುತ್ತೆ. ಎಲ್ಲಿ ಮಾತಾಡಿದ್ರೆ ಏನ್ ತಪ್ಪಾಗ್ಬಿಡುತ್ತೋ ಅನ್ನೋ ರೀತಿ ಆ ಮಗುನಲ್ಲಿ ಅಲ್ಲಿ ಬಂದಿದ್ದು. ಕೊನೆಗೆ ಎಷ್ಟು ಕೆಲಸ ಮಾಡ್ಬೇಕಾಯ್ತು ಅಂದ್ರೆ, ಅವರು ಟಾಯ್ಲೆಟ್ ಟ್ರೈನಿಂಗು ರಾತ್ರಿನೇ ಎಲ್ಲ ಮುಗಿಸ್ಬಿಟ್ಟು ಬೆಳಗ್ಗೆ ಸ್ಕೂಲ್ಗೆ ಹೋದಾಗ ಏನು ತೊಂದರೆ ಇಲ್ಲದಂಗೆ ಆಗ್ಬೇಕು, ಈ ರೀತಿ. ಸೊ ಎಷ್ಟು ಮಕ್ಕಳಿಗೆ ಎಷ್ಟು ಮಾನಸಿಕವಾಗಿ ಖಿನ್ನರಾಗ್ತಾ ಇದ್ದಾರೆ, ಕುಗ್ತಾ ಇದ್ದಾರೆ. ಯಾಕೆ ಈ ತರ ಆಗ್ತಾ ಇದೆ, ಏನು ಇದಕ್ಕೆ ಕಾರಣ ಏನು, ಯಾಕೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಂಥವೆಲ್ಲ ಕಾಣಿಸ್ಕೊಳ್ತಾ ಇದೆ ಅನ್ನೋದನ್ನೆಲ್ಲ ನಿಜವಾಗ್ಲೂ ನಮಗೆ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಅಂತಾನೆ ನಾನು ಹೇಳ್ಬೋದು. ಸೊ ನೀವು ಹೇಳಿದ ಪ್ರಶ್ನೆ ಪ್ರಕಾರ ಖಿನ್ನತೆ, ಮೆಂಟಲ್ ಹೆಲ್ತ್ ಇಶ್ಯೂಸ್, ಮಾನಸಿಕ ಸಮಸ್ಯೆ ಯಾವ ಏಜಲ್ಲಾದರೂ ಆಗ್ಬೋದು. ನೀವು ಇತ್ತೀಚೆಗೆ ನೋಡ್ಬೋದು ಸೂಸೈಡ್ಸ್ ಅನ್ನೋದು ಒಂದು ಕಾಲದಲ್ಲಿ ಟೀನೇಜಲ್ಲಿ ಆಗ್ತಿತ್ತು. ಈಗ ಸಣ್ಣ ಸಣ್ಣ 11 ವರ್ಷದ ಮಕ್ಕಳು, 12 ವರ್ಷದ ಮಕ್ಕಳು, ಮೊನ್ನೆ 11 ವರ್ಷದ ಮಗು ಅಪ್ಪ ಅಮ್ಮ ಕೊಡಿಸ್ಲಿಲ್ಲ ಅಂತನೋ ಏನೋ, ಸ್ವಲ್ಪ ಸರಿಯಾದ ಮಾರ್ಕ್ಸ್ ಬರಲಿಲ್ಲ ಅಂತನೋ ಏನೋ ಸೂಸೈಡ್ ಮಾಡ್ಕೊಂಡಿರೋದು ಮನೆಯಲ್ಲಿ ಎಲ್ಲರೂ ಇರ್ಬೇಕಾಗಲ್ಲ.